ಹಾಯ್ ಹಲೋ ಎವರಿವನ್, ಎಲ್ಲ ನನ್ನ ಸ್ನೇಹಿತರಿಗೆ ಜೈ ಹಿಂದ್. ಇಂಡಿಯನ್ ಪೋಸ್ಟ್ ಅಂಚೆ ಇಲಾಖೆಯಲ್ಲಿ ನಿಮ್ಗೆ ಸಹಾಯಕ ಹುದ್ದೆಗಳನ್ನ MTS ಮತ್ತು ಅದರಲ್ಲಿ ಹುದ್ದೆಗಳನ್ನ ಕರೀದಾರೆ ಅಂತ ತಕ್ಷಣ ಸಾಕಷ್ಟು ವೆಬ್ಸೈಟ್ನಲ್ಲಿ ಕೂಡ ಹಾಕ್ತಾ ಇದ್ದಾರೆ. ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ, ಕಾಲ್ ಕೂಡ ಮಾಡಿದ್ರಿ. ಇಂಡಿಯನ್ ಪೋಸ್ಟ್ನಲ್ಲಿ ಹುದ್ದೆಗಳನ್ನು ಕರೆದಿದಾರ ಅಥವಾ ಇಲ್ಲ ಅಂತ ತಕ್ಷಣ ಯಾಕಂದ್ರೆ ಡೌಟ್. ಯಾಕಂದ್ರೆ ಹೋದ ಸರಿ ಈ ಟೈಮ್ ಅನ್ಕೊಡ್ದ ಇಂಡಿಯನ್ ಪೋಸ್ಟ್ನಲ್ಲಿ ಕರೆದಿದ್ರು, ಅದಕ್ಕೋಸ್ಕರ ಈ ಸರಿನೂ ಕರೆದಿದಾರಂತೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಮೊದಲು ಯಾವ ಥರ ಇತ್ತಪ್ಪ ಅಂತಂದ್ರೆ ಇಂಡಿಯನ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ರಪ್ಪ ಅಂತಂದ್ರೆ ಬೇಡ ಅದನ್ನೇನು ಮಾಡ್ತೀರಿ ಅಂತ ಹೇಳಿದ್ರೆ ಸಾಕಷ್ಟು ಜನ ಅಂತಿದ್ರು ಇಂಡಿಯನ್ ಪೋಸ್ಟಲ್ಲಿ ಪೇಮೆಂಟ್ ಕಡಿಮೆ ಇರುತ್ತೆ ಅಂತ ಹೇಳಿಸಿಂದ. ಸೊ ಈ ಸರಿ ಇಂಡಿಯನ್ ಅಂಚೆ ಇಲಾಖೆಯಲ್ಲಿ ಎಷ್ಟು ಕಾಂಪಿಟೇಷನ್ ನೀಡ್ತಾ ಇದೆ ನೋಡ್ಕೊಡ್ರಿ. 3 ಬ್ಯಾಚ್ ಆಯಿತು. 99 ಇದ್ರೂ ಕೂಡ 99.99 ಇದ್ರೂ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಇಂಡಿಯನ್ ಪೋಸ್ಟ್ಗೆ. ಅದಕ್ಕೋಸ್ಕರ ಅದು ಪರ್ಸಂಟೇಜ್ ಮೇಲೆ ಹಿಡಿತಾ ಇದ್ದಾರೆ. ಈ ನೋಟಿಫಿಕೇಶನ್ ಯಾವಾಗ ಹಾಕ್ಬೋದು, ಎಷ್ಟು ಹುದ್ದೆಗಳನ್ನು ಕರಿಬೋದು, ಇದರ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಅಂತ ಹೇಳಿಸಿಂದ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಿಮ್ಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅನಿಸುತ್ತೆ. ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಯಾವಾಗ ನೋಟಿಫಿಕೇಶನ್ ಆಗ್ಬೋದು. ಯಾಕಂದರೆ ಅಕ್ಯುರೇಟ್ ಡೇಟನ್ನು ಹೇಳೋಕ್ಕಾಗಲ್ಲ. ಆಗಬೇಕಾಗಿತ್ತು, ಇನ್ನೂ ಆಗಿಲ್ಲ. ನೋಡ್ಕೊಡ್ರಿ, ಇದರಲ್ಲಿ ಹುದ್ದೆಗಳು ಎಷ್ಟು ಬರ್ಬೋದಪ್ಪ ಅಂತಾರೆ ನನ್ನ ಪ್ರಕಾರ 3,000 ಆ್ಯಕ್ಚುಲಿ 32,000-33,000 ಇಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಆಗಿ ಕರೀತಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಇದಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಏನು ಬೇಕಪ್ಪ ಅಂತಂದ್ರೆ 10ನೇ ತರಗತಿ ನೀವು ಮುಗಿಸಿರ್ಬೇಕು. 10ನೇ ತರಗತಿ ಮುಗಿಸಿರ್ಬೇಕು. ಇದಕ್ಕೆ ಯಾವುದೇ ಥರನಾಗಿ ಪರ್ಸಂಟೇಜ್ ಇರೋದಿಲ್ಲ. ಪರ್ಸಂಟೇಜ್ ಇರುತ್ತೆ. ನೀವು ಎಕ್ಸಾಮನ್ನು ಬರೆದಿರ್ತಿರಲ್ಲ, ನೀವು SSLC ಎಕ್ಸಾಮನ್ನು ಬರೆದ ನಿಮ್ಮ SSLC ಅಂಕಪಟ್ಟಿಯಲ್ಲಿ ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಿ ಅದರ ಮೇಲೆ ಆಯ್ಕೆಯ ಪ್ರಕಾರನ ನೀಡಿದಿರ್ತದೆ. ಇದರಲ್ಲಿ ಯಾವುದೇ ಥರನಾಗಿ ನಿಮ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ಎಕ್ಸಾಮ್ ಇರೋದಿಲ್ಲ. ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿರ್ತಿರಲ್ಲ ಆ ಡಿಸ್ಟಿಕ್ಕಿಗೆ 90 ಆದ್ರೂ ನಿಂದಿರ್ಬೋದು, 96 ಆದ್ರೂ ನಿಂದಿರ್ಬೋದು, 98 ಆದ್ರೂ ನಿಂದಿರ್ಬೋದು. ಹೋದ ಸರಿ 92, 94 ಆದರೂ ಕೂಡ ಕುಂದಿರಲಿಲ್ಲ. ಎಷ್ಟು ಪರ್ಸಂಟೇಜನ್ನು ಮಾಡಿದಾರ, ಎಷ್ಟು ಪರ್ಸಂಟೇಜ್ ಆದವರು ಇದಕ್ಕೆ ಜಾಯಿನ್ ಆಗ್ತಿದ್ದಾರೆ ಅಂತ ಹೇಳಿಂದ ನಿಮ್ಗೆ ಗೊತ್ತಾಗುತ್ತೆ. ಈ ಸರಿ ಯಾರಾದರೂ ಅದ್ರ ಬಗ್ಗೆ ಕಾಯ್ಕೋತ ಕುಂತಿದ್ರೆ ಸೊ ಈಗ ಇಲೆಕ್ಷನ್ಗೆ ಕಂಪ್ಲೀಟ್ ಆದ ತಕ್ಷಣ ಇದರ ಇಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ ಕಾಲ್ಫಾರ್ಮ್ ಆಗ್ಬೋದು ಅಂತ ಹೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ. ಬರ್ಬೋದು, ವೇಟ್ ಮಾಡಿರಿ. ಅದು ಬಂದ ತಕ್ಷಣ ಯಾವುದೇ ಒಂದು ನಿಮ್ಗೆ ಇನ್ಫಾರ್ಮೇಷನ್ಗಳನ್ನು ಬಂದರೆ ನಾನಕ್ಕೆ ತಿಳಿಸ್ತಾನೆ ಇರ್ತೀನಿ. ಇದಕ್ಕಂಕಿ ಎಲ್ಲ ನಿಮ್ಗೆ ಕ್ಲಿಯರಾಗಿ ಗೊತ್ತೈತಿ. ಹೋದ ಸರಿನೂ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಹಾಕಿದ್ರೆ ಅನಿಸುತ್ತಾ. ಎಷ್ಟೋ ಜನ ಇದ್ರದ್ದು ಪ್ರತಿಯೊಂದು ಇನ್ಫಾರ್ಮೇಷನನ್ನು ನೋಟಿಫಿಕೇಶನ್ ಆದ ತಕ್ಷಣವೇ ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ ಥರ ಹಾಕಬೇಕು, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗ್ತಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಯುಮೆಂಟ್ಗಳನ್ನು ಹೇಳ್ತೀನಿ ನೋಡ್ರಿ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ಕಾಸ್ಟ್ ಇನ್ಕಮು, ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ. ಯಾರ್ದಾದ್ರೂ ಕನ್ನಡ ಮೀಡಿಯಂ ಆ್ಯಂಡ್ ಗ್ರಾಮೀಣ ಹಳ್ಳಿಯಲ್ಲಿ ನೀವೇನಾದರೂ 1 to 10th ಮಟ್ಟ ಶಾಲೆಯನ್ನು ಕಲ್ತಿದ್ರೆ ಕನ್ನಡ ಮತ್ತು ಗ್ರಾಮೀಣ ಸರ್ಟಿಫಿಕೇಟ್ಗಳು ಬರ್ತಾವೆ. ಅವನನ್ನು ಈಗಾಗಲೇ ತೆಗಿಸಿಟ್ಕೊಳ್ರಿ. ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ನ ಯಾವುದೇ ಒಂದು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಅದು ಬಹಳ ಯೂಸ್ ಆಗುತ್ತೆ. ಅದನ್ನು ತೆಗಿಸಿಟ್ಕೊಳ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಓಡಾಡಕ್ಕೆ ಹೋಗ್ಬೇಡ್ರಿ. ಈಗಾಗಲೇ ಕನ್ನಡ ಮೀಡಿಯಮ್ ಮತ್ತು ಗ್ರಾಮೀಣಗಳನ್ನ ತೆಗಿಸಿಟ್ಕೊಳ್ರಿ. ಮತ್ತು ಯಾರಾದರೂ ನೀವು ಮುಳುಗಡೆ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಮುಳುಗಡೆ ಸರ್ಟಿಫಿಕೇಟ್ಗಳನ್ನ ತೆಗೆಸ್ಕೋರಿ. ಮತ್ತು ಹ್ಯಾಂಡಿಕ್ಯಾಪ್ ಇದ್ದರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇದರಲ್ಲಿ ಒಂದು 3 ಥರದ ಹುದ್ದೆಗಳನ್ನ ಕರೆದಿರ್ತಾರೆ. ಆ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಿಲಿಟಿ ಇರ್ತೀರಿ. ಜಸ್ಟ್ ನೀವು 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ಯಾವುದೇ ಥರನಾಗಿ PUC ಬೇಕಂತಿಲ್ಲ, ಡಿಗ್ರಿ ಬೇಕಂತಿಲ್ಲ. SSLCಯಲ್ಲಿ ಪರ್ಸಂಟೇಜ್ ಇದ್ದರೆ ಓಕೆ. ಈ ಸರಿ ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟು ನೋಟಿಫಿಕೇಶನ್ ಆದ ನಂತರ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ. ಸೊ ಇದ್ರ ಸಂಬಂಧ ಸಾಕಷ್ಟು ಜನ ಕಾಯ್ತಾ ಇದ್ರಿ, ಬಹಳ ಜನ ಕಾಯ್ತಾ ಇದ್ರಿ. ಸೊ ತಿಳಿಸ್ತಾ ಇರ್ತೀನಿ. ಮತ್ತು ಇದು ಒಂದ ಅಂತಲ್ಲ, ಇದು ಪರ್ಸಂಟೇಜ್ ಮೇಲೆ ಇದ್ರೊಳಗೆ ಹೋಗ್ತೀವಿ ಅಂತ ಹೇಳಿ ನಿಮ್ಮ ಕಾನ್ಫಿಡೆಂಟ್ 96 ಆದರೂ ತಲೆಯನ್ನು ತೆಗೆದು ಬಿಡ್ರಿ. ಬೇರೆ ಪಾರ್ಟಿಸಿಪೇಟ್ ಮಾಡಿರಿ, ಬೇರೆ ಜಾಬ್ನಲ್ಲಿ ಅಪ್ಲೈ ಮಾಡಿಕೊಂಡು ಅದಕ್ಕೆ ಕಾಂಪಿಟೇಷನ್ ಮಾಡಿರಿ. ಸೊ ನಾನು 96, 98 ಐತಿ ನಂದು ಸರಿ ಪೋಸ್ಟ್ ಆಫೀಸ್ನಲ್ಲಿ ಕುಂದಿರ್ದಂತ ಏನಾದರೂ ಬಿಟ್ಟು ನೀವೇನಾದರೂ ನೆಗ್ಲಿಜಿಬಲ್ ಮಾಡಿ ಕುಂತ್ರೆ ಸೊ ನಿಮಗೆ ಅದು ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರಿ. ಸೊ ಇದೇ ತಾರೀಕು ನಾನು ಅಪ್ಡೇಟನ್ನು ಕೊಡ್ತಾನೇ ಇರ್ತೀನಿ. ಡೈಲಿ ನೋಡ್ತಾರೆ ರೀ. SSC ಒಳಗಾಯಿತು, ಡಿಫೆನ್ಸಲ್ಲಿ ಆಯಿತು, ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಯಾವುದೇ ಒಂದು ಅಪ್ಡೇಟ್ಗಳು ಬಂದರೆ ನೀವು ಜಾಬ್ಗೆ ಸೇರ್ಬೇಕಂತ ಅಂದ್ಕೊಂಡಿದ್ರೆ ನಾನು ನೋಟಿಫಿಕೇಶನ್ ನೋಡೋಕ್ಕಾಗಲ್ಲ, ಎಲ್ಲಿ ಸಿಗ್ತಾವೆ ನೋಟಿಫಿಕೇಶನ್ ಅಂತ ಹೇಳಿ ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ಸೊ ಪ್ರತಿಯೊಂದು ಡೈಲಿ ಒಂದು 10 ನಿಮಿಷ ಯೂಟ್ಯೂಬ್ನಲ್ಲಿ ಬಂದು ಹೋದಿರಪ್ಪ ಅಂತ ಸಾಕಷ್ಟು ಇನ್ಫಾರ್ಮೇಷನ್ಗಳು ಸಿಗ್ತಾವೆ ನಿಮಗೆ. ಮೊಬೈಲ್ ಎಲ್ಲರ ಕಡೆ ಕೂಡ ಅದಾವೆ. 10 ನಿಮಿಷ ಯೂಟ್ಯೂಬ್ಗೆ ಟೈಮ್ ಕೊಟ್ಟರೆ ನೀವು ಜಾಬ್ಗೆ 50% ಸೇರ್ಕೊಂಡಾಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋದೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತೈತಿ.
ಸೊ ತಿಳ್ಕೊಳ್ರಿ. ಏನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕ್ರಿ, ಅದಕ್ಕೆ ನಾನು ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ವಿಡಿಯೋನಾದರೂ ಮಾಡಿ ನಿಮ್ಗೆ ಹಾಕ್ತೀನಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಸರಿ ಅನಿಸಿದರೆ ಒಂದು ಲೈಕ್ ಮಾಡಿರಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಶೇರನ್ನು ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕೋಬೇಡಿ. ಕೆಳಗಡೆ ಇರ್ತಕ್ಕಂಥ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಏನು ಕಾಣ್ತಿದೆಯಲ್ಲ, ಈಗಾಗಲೇ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ನಿಮ್ಗೆ ನಾವು ಹಾಕುವಂಥ ಪ್ರತಿಯೊಂದು ನೋಟಿಫಿಕೇಶನ್ಗಳು ಬರ್ತಾ ಇರ್ತವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.